ಇಷ್ಟು ದಿನ ಮಾಯವಾಗಿದ್ದಂತಹ ವರುಣ ಮಲೆನಾಡಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಕಳೆದೊಂದು ವಾರದಿಂದ ಸುರಿತಾ ಇರುವಂತಹ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಇತ್ತ ಮಳೆ ಆಗ್ತಾ ಇದ್ರೆ ಅತ್ತ ಉತ್ತರದಲ್ಲಿ ಮಹಾರಾಷ್ಟ್ರ ಮಳೆಯ ಎಫೆಕ್ಟ್ಗೆ ತಣ್ಣಗಾಗ್ತಾ ಇಲ್ಲ. ಈ ಬಾರಿ ಮಳೆ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದವರ ಬದುಕಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದೆ. ಒಂದು ತಿಂಗಳು ಕಣ್ಮರೆಯಾಗಿದ್ದ ಮಳೆರಾಯ ಈಗ ಮಲೆನಾಡಿನಲ್ಲಿ ಹುಚ್ಚೆದ್ದು ಸುರಿತಾ ಇದ್ದಾನೆ. ಮಹಾಮಳೆಯ ಹೊಡೆತಕ್ಕೆ ಡ್ಯಾಂಗಳ ಒಡಲು ತುಂಬೋದಕ್ಕೆ ಶುರುವಾಗಿದ್ದು ಜಲಪಾತಗಳೆಲ್ಲವೂ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ. ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಬೀಳ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯು ಅಕ್ಷರಶಃ ತೊಯ್ದು ತೊಪ್ಪೆಯಂತಾಗಿದ್ದು ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಿವೆ. ಶೃಂಗೇರಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಬೃಹತ್ ಬಂಡೆ ಮರಗಳೆಲ್ಲವೂ ರಸ್ತೆಗೆ ಬಂದು ಅಪ್ಪಳಿಸಿವೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕುಂಚೆಬೈಲು ಸಮೀಪ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಾಜ್ಯ ಹೆದ್ದಾರಿಯಲ್ಲಿ ನಾವೀಗ ಇದ್ದೇವೆ. ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಏನು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಈ ಒಂದು ರಸ್ತೆ ಅದು ಕುಸಿತವಾಗಿ ಕಂಡು ಬಂದಿರತಕ್ಕಂಥ ಸುಮಾರು 100 ಅಡಿ ಎತ್ತರದಿಂದ ಬೃಹತ್ ಬಂಡೆ ಕಲ್ಲುಗಳಿರ್ಬೋದು, ಜೊತೆಗೆ ಮರದ ಕೂಡ ಧರೆಗೆ ಬಂದು ಬೀಳುವಂತಹ ಸನ್ನಿವೇಶ ಇರ್ತಕ್ಕಂಥದ್ದು. ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಶೃಂಗೇರಿಗೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೇಲಿನಿಂದ ಕೆಸರು ಜಾರಿ ಬಂದು ಈಗ ಆಲ್ರೆಡಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು, ಬಂಡೆ ಕಲ್ಲುಗಳು ಕೂಡ ಬಿದ್ದಿರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸುರಿತಾ ಇರ್ತಕ್ಕಂಥ ಮಳೆಗೆ ಏಕಾಏಕಿಯಾಗಿ ಮಣ್ಣು ಕೆಸರು ಮಿಶ್ರಿತವಾಗಿ ರಸ್ತೆಗೆ ಬಂದು ಕೂತಿರ್ತಕ್ಕಂಥದ್ದು. ವಾಹನ ಸವಾರರು ಇಲ್ಲಿನ ಪರಿಸ್ಥಿತಿಯ ಅರಿವು ಇಲ್ಲದೆ ಬಂದರೆ ಸಿಕ್ಕಿ ಹಾಕಿಕೊಂಡು ಗೋಳಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮಹಾಮಳೆಯ ಹೊಡೆತಕ್ಕೆ ಶೃಂಗೇರಿಯಲ್ಲಿ ನಿರ್ಮಾಣ ಹಂತದ ತಡೆಗೋಡೆ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಬೀಳೋ ಆತಂಕ ಕಾಡ್ತಿದ್ದು ಅಕ್ಕಪಕ್ಕದ ಮನೆ ಹಾಗೂ ಅಂಗಡಿಯವರಿಗೆ ಜೀವ ಭಯ ಶುರುವಾಗಿದೆ. ಒಂದು ವೇಳೆ ತಡೆಗೋಡೆ ಕುಸಿದಿದ್ದೇ ಆದಲ್ಲಿ ಮನೆಗಳ ಜೊತೆಗೆ ಅಂಗಡಿಗಳು ಭದ್ರೆಯ ಪಾಲಾಗಲಿವೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಶೃಂಗೇರಿ ತಹಸೀಲ್ದಾರ್ ಅನೂಪ್ ಅಂಗಡಿಗಳನ್ನ ಖಾಲಿ ಮಾಡಿಸಿದ್ದು ಮನೆಯಲ್ಲಿದ್ದವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ತಡೆಗೋಡೆ ಬಿರುಕು ಬಿಟ್ಟಿದೆ. ನಿನ್ನೆಗಿನ ಇವತ್ತು ಸ್ವಲ್ಪ ಜಾಸ್ತಿ ಕಾಣಿಸಿದೆ. ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಕೆಳಗಡೆ ಇರೋ ಜನ ಮತ್ತೆ ಅಂಗಡಿಗಳನ್ನ ಎವಾಕ್ಯುಯೇಟ್ ಮಾಡಕ್ ಹೇಳಿದೀವಿ. ತಡೆಗೋಡೆ ಬಿರುಕು ಮತ್ತಷ್ಟು ಜಾಸ್ತಿ ಆಗದೆ ಇವಾಗ ಟೆಂಪ್ರವರಿ ಆಗಿ ಅದು ನಿಲ್ಸೋದಕ್ಕೆ ಕಾಮಗಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಎಕ್ಸ್ಪರ್ಟ್ ಟೀಮ್ ಆಲ್ರೆಡಿ ಬಂದು ನೋಡಿ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ. ನಾವು ಯಾವ್ದೇ ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ಅದರಿಂದ ಕೆಳಗಡೆ ಇರೋ ಈ ಮನೆಗಳನ್ನ ಅಂಗಡಿಗಳನ್ನ ಒಂದು 2 days ಮಳೆ ನಿಂತು ಅವ್ರ ಟೆಂಪ್ರವರಿ ಸೊಲ್ಯೂಷನ್ ಮಾಡಿ ಮುಗಿಸೋವರೆಗೂ ರಿಕ್ವೆಸ್ಟ್ ಮಾಡಿ ಎವಾಕ್ಯುಯೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಜುಲೈ ಮಳೆ ಸ್ಟಾರ್ಟ್ ಆಯ್ತು 4 ದಿನಕ್ಕೆ ಬೆರಿ ಬಿಟ್ಟಿದೆ. ಅದು ಬೆರಿ ಬಿಟ್ಟು ಇನ್ನೇನು 2-3 ದಿನ ನೋಡ್ತಾ ಫುಲ್ ಜಾಸ್ತಿ ಆಗಿದೆ ಬೆರಿ ಬಿಟ್ಟಿದ್ದು. ಯಾವ ಕ್ಷಣ ಬೇಕಾದ್ರೆ ಮನೆ ಬಂದು ಬೀಳ್ಬೋದು. ವಾಲ್, ಗುಡ್ಡ, ಮಣ್ಣು, ಮೇಲ್ಗಡೆ ದರ್ಗಾ ಇದೆ, ತಾಲೂಕು ಆಫೀಸ್ ಇದೆ, ಪ್ರತಿಯೊಂದು ಬಿದ್ರೆ ಮನೆ ನಾಶ ಅಲ್ಲಿಗೆ ಝೀರೋ ಆಗ್ತದೆ. ತಮಿಳುನಾಡು ಕೇರಳದಲ್ಲಿ ನಾವು ಕೇಳಿದ್ವಿ ವಯನಾಡು ಹೆಂಗಾಯ್ತು ಅಂತ. ಇಲ್ಲ ಹಂಗೆ ಆಗ್ಬೋದು. ಒಂದು ಮನೆ ಒಂದೇ ಅಲ್ಲ, ಅಕ್ಕಪಕ್ಕ ಮನೆಗಳಿದಾವೆ, ಅಂಗಡಿಗಳಿದಾವೆ, ಫ್ಯಾಮಿಲಿ ಇದಾವೆ, ಒಂದು 20-25 ಜನ ಕುಟುಂಬ ಇದಾವೆ, ಎಲ್ಲವೂ ನಾಶ ಆಗುತ್ತೆ. ಇವ್ರೇನು ಕಣ್ಮುಚ್ಚಿ ಕೂತ್ಕೊಂಡೇ ಗೊತ್ತಿಲ್ಲ. ಇಂಜಿನಿಯರ್ ಆಗ್ಲಿ, ಅದು ಅಧಿಕಾರಿಗಳಾಗ್ಲಿ, ತಹಸೀಲ್ದಾರ್ ಆಗ್ಲಿ, ಏನಂತ ಗೊತ್ತಿಲ್ಲ. ಕೇಳಿದ್ರೆ ಏನ್ ಮಾಡಕ್ಕಾಗಲ್ಲ, ಮಳೆ ಜಾಸ್ತಿ, ಮಳೆನೇ ಬಂದಿಲ್ಲ, ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮಳೆ ಶುರುವಾಗಿದೆ, 100ರಲ್ಲಿ ಒಂದು 10 ಭಾಗ ಸ್ಟಾರ್ಟ್ ಆಗಿದೆ, ಮಳೆ ಬಂದಿರೋದು. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಮೈಸೂರಿನ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟಿಯಲ್ಲಿರುವ ಧನುಷ್ಕೋಟಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಿದ್ದು ಪ್ರವಾಸಿಗರ ಕಣ್ಮನ ಸೆಳೆದಿದೆ. ಕಾವೇರಿ ನದಿಯ ಮೂಲಕ ಧನುಷ್ಕೋಟಿ ಜಲಪಾತಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಈ ದೃಶ್ಯ ವೈಭವ ನೋಡುಗರ ಕಣ್ಮನ ಸೆಳೆದಿದೆ. ದಾವಣಗೆರೆಯಲ್ಲಿ ಮಳೆ ಇಲ್ಲದೆ ಜನ ಕಂಗಾಲಾಗಿದ್ರು. ಜುಲೈ ತಿಂಗಳಲ್ಲೂ ಮಳೆ ಬೀಳಲ್ವೇನೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಆದ್ರೀಗ ವರುಣದೇವ ಕೊಂಚ ಕರುಣೆ ತೋರಿದಂತೆ ಕಾಣ್ತಿದೆ. ಕಳೆದ 3-4 ದಿನಗಳಿಂದ ಸಣ್ಣಗೆ ಮಳೆ ಆಗ್ತಾ ಇದೆ. ಹೀಗಾಗಿ ರೈತರು ಬಿತ್ತನೆ ಕಾರ್ಯವನ್ನ ಶುರು ಮಾಡಿದ್ದು ದಾವಣಗೆರೆ ತಾಲೂಕಿನ ಹೊನ್ನೂರು ಸುತ್ತಮುತ್ತ ಕೃಷಿ ಚಟುವಟಿಕೆ ಶುರುವಾಗಿದೆ. ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. 21,000 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಿದ್ದು ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚುತ್ತಿದೆ. ಇದರ ಪರಿಣಾಮ ಮುಧೋಳ ತಾಲೂಕಿನ ನಂದಗಾವ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ.
ಮಹಾರಾಷ್ಟ್ರ ಮಳೆಯ ಪರಿಣಾಮ ಬಾಗಲಕೋಟೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ಗೆ ಜೀವಕಳೆ ಬಂದಿದೆ. ಬರಿದಾಗಿದ್ದ ಹಿಪ್ಪರಗಿ ಬ್ಯಾರೇಜ್ಗೆ 1,33,000 ಕ್ಯೂಸೆಕ್ ನೀರಿನ ಹರಿತ ಬರ್ತಾ ಇದೆ. ನದಿಗಳೆಲ್ಲವೂ ಉಕ್ಕಿ ಹರಿತಾ ಇರೋದ್ರಿಂದ ಕಂಕನವಾಡಿ ನಡುಗಡ್ಡೆಯಂತಾಗಿದ್ದು ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಬೆಳೆಗಳೆಲ್ಲವೂ ಜಲಸಮಾಧಿಯಾಗಿದೆ. ಕಳೆದೊಂದು ವಾರಗಳಿಂದ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆ ಕೊಂಚ ತಣ್ಣಗಾಗಿದೆ. ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶಗಳಾದ ಕೊಯ್ನಾ, ನವಜ, ಮಹಾಬಲೇಶ್ವರ ಪ್ರದೇಶದಲ್ಲಿ ಮಳೆ ತಗ್ಗಿದ್ದು ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿಗಳ ಒಳಹರಿವಿನಲ್ಲಿ ಕೊಂಚ ಇಳಿಕೆಯಾಗಿದೆ. ಇದು ಉತ್ತರ ಕರ್ನಾಟಕದ ಜನರಿಗೆ ನಿರಾಸೆ ಮೂಡಿಸಿದೆ. ಒಟ್ನಲ್ಲಿ ರಾಜ್ಯದ ಅಲ್ಲಲ್ಲಿ ವರುಣದೇವ ಕೃಪೆ ತೋರಿದ್ದಾನೆ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮಳೆಯಾಗಿಲ್ಲ. ಹೀಗಾಗಿ ರೈತರ ಗೋಳು ಹೇಳತೀರದಂತಾಗಿದೆ. ಜುಲೈ ಅಂತ್ಯದೊಳಗೆ ಮಳೆಯಾಗದಿದ್ರೆ ಬಿತ್ತನೆ ಕಾರ್ಯಕ್ಕೂ ದೊಡ್ಡ ಹೊಡೆತ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.